ಸಭಾಧ್ಯಕ್ಷರೇ 2024ರಲ್ಲಿ ಮಿನಿಮಮ್ ರೈನ್ ಫಾಲು 804.6 ಮಿಲಿಮೀಟರ್ ಬಿದ್ದಿದೆ ಸಭಾಧ್ಯಕ್ಷರೇ. ಆಯ್ತು. ಆದರೆ 2025ರಲ್ಲಿ ಮಿನಿಮಮ್ ರೈನ್ ಫಾಲ್ ಇರುವಂತದ್ದು 804.6 ಮಿಲಿಮೀಟರ್. ಇವಾಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 1002.9 ಮಿಲಿಮೀಟರ್ ಮಳೆ. ಅಧ್ಯಕ್ಷ ಉತ್ತರ ಕೊಟ್ಟಿದ್ದಾರೆ. ಅಲ್ಲ, ಅವರು ಉತ್ತರ ಕೊಟ್ಟದಕ್ಕೆ ನಾನು ಅದಕ್ಕೆ ಕೇಳ್ತಾ ಇರೋದು. ಅವರು ಉತ್ತರ ಕೊಟ್ಟದ್ರಲ್ಲಿ ಇದು ಇಲ್ಲ ಸಭಾಧ್ಯಕ್ಷರು. 2 ನಿಮಿಷ ಆದ್ರೂ ಕೊಡಿ ನಮಗೆ. 3 ದಿವಸದಿಂದ ಒಂದು ಕಾಲಿಂಗ್ ಅಟೆನ್ಷನ್ಗೆ ಕಾಯ್ತಾ ಇದ್ವಿ ಸಭಾಧ್ಯಕ್ಷರೇ. 3 ದಿವಸ, ನಿನ್ನೆ ರಾತ್ರಿ 12 ಗಂಟೆ ಕಾದಿದ್ದೀವಿ. ಈಗ ಬಾಕಿ ಅವರಿಗೆಲ್ಲ 10 ನಿಮಿಷ ಕೊಡ್ತೀರಿ. ನಾವು ಊರಿನವರು ಅಂತ ಹೇಳ್ಬಿಟ್ಟು 2 ನಿಮಿಷ ಅದಕ್ಕಾಗಿ ಬೇಗ ಹೇಳ್ತಾ ಇದ್ದೇನೆ. ಎಲ್ರು ಏನಂತಾರೆ, ನಿಮಗೆ ಜಾಸ್ತಿ ಟೈಮ್ ಕೊಡ್ತಾರೆ ಅಂತ. ಇಲ್ಲ ಇಲ್ಲ, ನೀವು ನಮಗೆ ಟೈಮೇ ಕೊಡೋದಿಲ್ಲ. ಟೈಮ್ ಇಲ್ಲ, ಕ್ಯಾಬಿನೆಟ್ ಆಯ್ತು, 2 ನಿಮಿಷ ಅಲ್ಲಿ ಮುಗಿಸ್ತೀನಿ ಸಭಾಧ್ಯಕ್ಷರೇ. ಎಷ್ಟು ಮಳೆ ಬಿದ್ದಿದೆ, ಏನಾಗಿದೆ ಅಂತ ಅವ್ರಿಗೆ ಹೇಳಬೇಕಲ್ಲ. ಗೊತ್ತಿದೆ, ಇದೆಲ್ಲ ನೋಡಿ ಸಾಕಾಗಿದೆ ಅಲ್ಲ ಅವ್ರಿಗೆ. ಅಲ್ಲ, ಅವ್ರಿಗೆ ಹೇಳಬೇಕಲ್ಲ ಎಷ್ಟು ಮಳೆ ಬಿದ್ದಿದೆ. ಮಾತಾಡಬೇಕು. ಈಗ ಈ ತುರುಡೋಣ ಸಭಾಧ್ಯಕ್ಷರೇ. ಈಗ ಈ ವರ್ಷ ಇವತ್ತಿನವರೆಗೆ ಎವರೇಜ್ ರೈನ್ಫಾಲ್ ಇಡೀ ವರ್ಷದ್ದು 804 ಮಿಲಿಮೀಟರ್. ಈ ವರ್ಷ ಈವರೆಗೆ 1002.9 ಮಿಲಿಮೀಟರ್ ಮಳೆ ಬಿದ್ದಿದೆ ಸಭಾಧ್ಯಕ್ಷರೇ. ಈಗ ಇಡೀ ಕೊಳೆರೋಗ ಬಂದು ನಿಮ್ಮ ಏರಿಯಾದಲ್ಲಿ ಸ್ವಲ್ಪ ಕಡಿಮೆ ಇದೆ ಅಡಿಕೆ. ನಮ್ಮ ಏರಿಯಾದಲ್ಲಂತೂ ಅಡಿಕೆಗೆ ಎಲ್ಲ ಅವಲಂಬಿತರಾಗಿರೋ ರೈತರು ಅವಲಂಬಿತರಾಗಿದ್ದಾರೆ ಸಭಾಧ್ಯಕ್ಷರೇ. ಟೋಟಲ್ ಡ್ಯಾಮೇಜ್ ಆಗಿರುವಂಥದ್ದು ಈ ಕೊಳೆರೋಗದಿಂದ ಸುಳ್ಯದಲ್ಲಿ 1100 ಹೆಕ್ಟೇರ್ ಹೋಗಿದೆ. ಪುತ್ತೂರಿನಲ್ಲಿ 2100 ಹೆಕ್ಟೇರ್ ಕೃಷಿ ಭೂಮಿ ಅಡಿಕೆ ಪೂರ್ತಿ ಅಡಿಕೆ ಬಿದ್ದಿದೆ. ಬೆಳ್ತಂಗಡಿಯಲ್ಲಿ 1980 ಹೆಕ್ಟೇರ್ ಅಲ್ಲಿ ಹೋಗಿದೆ. ಬಂಟ್ವಾಳದಲ್ಲಿ 1715 ಹೆಕ್ಟೇರ್ ಹೋಗಿದೆ. ಕಡಬದಲ್ಲಿ 2150 ಹೆಕ್ಟೇರ್ ಪೂರ್ತಿ ಕೃಷಿಯಲ್ಲಿ ಅಡಿಕೆ ಏನಿದೆ ಮರದಲ್ಲಿ ಕೊಳ್ಳೆರೋಗದಿಂದ ಎಲ್ಲ ಬಿದ್ದಿದೆ ಸಭಾಧ್ಯಕ್ಷರೇ. ಒಟ್ಟು 11,139 ಹೆಕ್ಟೇರ್ ಅಲ್ಲಿ ಪೂರ್ತಿ ಅಡಿಕೆನೇ ಇಲ್ಲ ಸಭಾಧ್ಯಕ್ಷರೇ. ನಾನು ಗಮನ ಸೆಳೆಯುವಂಥದ್ದು ಸರ್ಕಾರ, ಅದು ಬಿಟ್ಟು ಇನ್ನೊಂದು ತೊಂದರೆ ಇದೆ ಸಭಾಧ್ಯಕ್ಷರೇ. ಗಾಳಿ ಬಂದಿದೆ, ಹೆಚ್ಚಿನ ಗಾಳಿ ಬಂದದ್ರಿಂದ ಎಲ್ಲ ಕಡೆ ಅಡಿಕೆ ಮರಗಳು ಎಲ್ಲ ಬಿದ್ದಿದೆ. ಒಂದು ಅಡಿಕೆ ಮರ ಮೇಲೆ ಬರಬೇಕಿದ್ರೆ, ಅಡಿಕೆ ಪಡಿಬೇಕಿದ್ರೆ 5 ರಿಂದ 6 ವರ್ಷ ಬೇಕಾಗ್ತದೆ. ಇವತ್ತು ಸರ್ಕಾರ ಏನು ಮಾಡ್ತದೆ ಸಭಾಧ್ಯಕ್ಷರೇ, 22,500 ರೂಪಾಯಿಯನ್ನು 1 ಹೆಕ್ಟೇರ್ಗೆ ಕೊಡ್ತದೆ. 1 ಹೆಕ್ಟೇರಲ್ಲಿ 1370 ಅಡಿಕೆ ಗಿಡ ನಿಲ್ತದೆ ಸಭಾಧ್ಯಕ್ಷರೇ. ಆದರೆ ಒಂದಕ್ಕೆ 16 ರೂಪಾಯಿ ಆಯಿತು ಒಂದು ಗಿಡಕ್ಕೆ. ಕೇರಳದಲ್ಲಿ ಇದಕ್ಕೆ 2,500 ರೂಪಾಯಿ ಕೊಡ್ತಾರೆ ಸಭಾಧ್ಯಕ್ಷರೇ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಜಿಲ್ಲಾಧಿಕಾರಿಗಳು ಒಂದು ಪ್ರಸ್ತಾವನೆಯನ್ನು ಕಳಿಸಿದ್ದಾರೆ. ಸುಮಾರು ಪುತ್ತೂರಿಗೆ 4.2 ಕೋಟಿ ರೂಪಾಯಿ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ 24 ಕೋಟಿ ರೂಪಾಯಿಯ ಅನುದಾನ ಬೇಕು ಅನ್ನೋ ವಿಚಾರವನ್ನು ಮಾನ್ಯ ಮಂತ್ರಿಗಳಿಗೆ ಕಳಿಸಿದ್ದಾರೆ. ನಾನು ಹೇಳುವಂಥದ್ದು ಇಷ್ಟೇ ಸಭಾಧ್ಯಕ್ಷರೇ, ಮಲ್ಕಿ ವ್ಯಾಲ್ಯೂಯೇಷನ್ ಪ್ರಕಾರ ಒಂದು ಗಿಡಕ್ಕೆ 2,500 ರೂಪಾಯಿ ಕೊಡಬೇಕಾಗ್ತದೆ ಸಭಾಧ್ಯಕ್ಷರೇ. ಇದರಲ್ಲಿ ಕೊಟ್ಟಿಗೆ ಬರುವಂಥದ್ದು ಒಂದು 24 ಕೋಟಿ. ದಯಮಾಡಿ ಎಷ್ಟೋ ಲಕ್ಷ ರೈತರಿಗೆ ಇದನ್ನು ಹಂಚಿದಾಗೆ ಆಗ್ತದೆ. ನಾವು ಹವಾಮಾನ ಆಧಾರಿತ ವಿಮೆ ಬರ್ತದೆ ಸಭಾಧ್ಯಕ್ಷರಿಗೆ, ಮಂತ್ರಿಗಳು ಹೇಳ್ಬೋದು. ಅದರಲ್ಲಿ ಈಗ ಕಡಿಮೆ ಆಗಿದೆ. ಮೊದಲು 20% ಬರ್ತಾ ಇತ್ತು, ಈಗ 16%, 14%ಗೆ ಬಂದಿದೆ. ನಾನು ಹೇಳುವಂಥದ್ದು ಒಂದಷ್ಟು ಏನು ಪರಿಹಾರವನ್ನು ಕೊಡಬೇಕು. ಎಷ್ಟೋ ಜನ ರೈತರು, ಲಕ್ಷಗಟ್ಟಲೆ ಜನ ರೈತರು ಇದಕ್ಕೆ ಒಂದು ಕಡೆಯಿಂದ ಕೊಳೆ ರೋಗ ಆದರೆ ಇನ್ನೊಂದು ಕಡೆ ಹಳದಿ ರೋಗ ಕೂಡ. ಮಂತ್ರಿಗಳೇ 1 ನಿಮಿಷ ಹೇಳ್ತೀನಿ. ಹಳದಿ ರೋಗದಿಂದ ಕೂಡ ಸುಳ್ಯದಲ್ಲಿ ಸುಮಾರು 10 ಗ್ರಾಮಗಳು ಇವತ್ತು ಹಳದಿ ರೋಗದಿಂದ 37,317 ಹೆಕ್ಟೇರ್ ಹಾನಿಯಾಗಿದೆ ಸಭಾಧ್ಯಕ್ಷರೇ. ಅದರಿಂದ ದಯಮಾಡಿ ಸರ್ಕಾರ ಇಡೀ ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ ಈ ಭಾಗಕ್ಕೆ ಇದಕ್ಕೆ ಪರಿಹಾರ ಕೊಡಬೇಕು. ಇದೊಂದು ದೊಡ್ಡ ಪರಿಹಾರ ಅಲ್ಲ ಸಭಾಧ್ಯಕ್ಷ, ಸರ್ಕಾರಕ್ಕೆ ಸುಮಾರು 24-25 ಕೋಟಿ ಕೊಡುವ ಮುಖಾಂತರ ಆ ಪರಿಹಾರವನ್ನು ಕೊಡಬೇಕು ಅಂತ ಮಾನ್ಯ ಮಂತ್ರಿ ಅವರು ಚೆನ್ನಾಗಿದ್ದಾರೆ, ಒಳ್ಳೆಯವರಿದ್ದಾರೆ, ಖಂಡಿತ ಮಾಡ್ತಾರೆ. ಅವರ ಗಮನವನ್ನು ಸೆಳೀತೀನಿ ಸಭಾಧ್ಯಕ್ಷರೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.